ವೀಕ್ಷಕರೇ, ಈ ಒಂದು ವಿಡಿಯೋ ಈ ಡ್ಯಾನಿಯಲ್ ಕೇಸ್ನ ಎರಡನೇ ಭಾಗದ ವಿಡಿಯೋ. ಹಾಗಾಗಿ ನಿನ್ನೆ ಹಾಕ್ತಂತ ವಿಡಿಯೋವನ್ನ ಯಾರಾದರೂ ನೋಡದೇ ಇದ್ರೆ ಅದರ ಮೊದಲ ಭಾಗವನ್ನ ನೋಡ್ಕೊಂಡು ಬಂದು ನಂತರ ಈ ಒಂದು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ಡ್ಯಾನಿಯಲ್ ಸತ್ತ ನಂತರ ಅವನ ಪತ್ನಿ ಮಾಲಿ ಯಾವುದೇ ಯೋಚನೆ ಇಲ್ಲದೆ ತನ್ನ ಹೊಸ ಗೆಳೆಯನ ಜೊತೆ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಶುರು ಮಾಡಿದ್ಲು. ಅದಲ್ಲದೆ ಆಕೆ ತಂಗಿ ತನ್ನಕ್ಕ ಮಾಲಿಯ ರೂಮ್ನಲ್ಲಿ ಒಂದಿನ ಯಾರೋ ಅಪರಿಚಿತ ವ್ಯಕ್ತಿಯನ್ನು ಕೂಡ ಗಮನಿಸಿದ್ಲು. ಇದನ್ನು ಅವಳು ಪೊಲೀಸರಿಗೂ ತಿಳಿಸಿದ್ಲು. ಇದೆಲ್ಲದರಿಂದ ಪೊಲೀಸರಿಗೆ ಈ ಮಾಲಿ ಮೇಲೆ ಇನ್ನಷ್ಟು ಅನುಮಾನ ಜಾಸ್ತಿ ಆಯಿತು. ಆದ್ರೆ ಸರಿಯಾದ ಸಾಕ್ಷಿ ಇರದೆ ಆಕೆ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಈ ಮಧ್ಯ ಈ ಡ್ಯಾನಿಯಲ್ನ DNA ವರದಿ ಕೂಡ ಬಂದಿತ್ತು. ಆ ಒಂದು ವರದಿಯನ್ನ ನೋಡಿದಂತ ಪೊಲೀಸರು ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಏಕೆಂದ್ರೆ ಆ ಕಾರಲ್ಲಿ ಸುಟ್ಟಂತ ಶವ ಈ ಡ್ಯಾನಿಯಲ್ದಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಅವತ್ತು ಕಾರಲ್ಲಿ ಸುಟ್ಟು ಕರ್ಕಲಾದವನು ಈ ಡ್ಯಾನಿಯಲ್ ಅಲ್ಲ, ಆತ ಬೇರೆ ಯಾರೋ. ಹಾಗಾದ್ರೆ ಈ ಡ್ಯಾನಿಯಲ್ ಎಲ್ಲಿ? ಅವನೇನಾದ? ಕಾರಲ್ಲಿ ಸುಟ್ಟಂತ ಶವ ಯಾರದು ಅಂತ ಪೊಲೀಸರಿಗೆ ಗೊಂದಲ ಇನ್ನಷ್ಟು ಜಾಸ್ತಿ ಆಯ್ತು. ಈ ಮೊದಲು ಅವರು ಈ ಡ್ಯಾನಿಯಲ್ನ ಹತ್ಯೆಗೆ ಮಾಲಿನೇ ಕಾರಣ ಇರಬಹುದು ಹಾಗೂ ಆಕೆಗೆ ಇದ್ದಂತ ಆ ಒಂದು ಸಂಬಂಧನೇ ಈ ಒಂದು ಹತ್ಯೆಗೆ ಪ್ರಚೋದನೆ ಮಾಡಿರಬಹುದು ಅಂತ ಅವರು ಭಾವಿಸಿದ್ರು. ಈ ಮಾಲಿ ತನ್ನ ಪ್ರಿಯಕರನ ಸಹಾಯದಿಂದ ಪತಿ ಡ್ಯಾನಿಯಲ್ಸ್ ನನ್ನ ಕೊಂದಿರಬಹುದು ಅಂತ ನಂಬಿದಂತ ಅವ್ರಿಗೆ ಈ ಒಂದು ಕೇಸ್ ಅವರ ಬುದ್ಧಿಶಕ್ತಿಗೆ ಈಗ ಸವಾಲನ್ನ ಹಾಕುವಂತಿತ್ತು. ಆದ್ರೂ ಕೂಡ ಪೊಲೀಸರು ಇದನ್ನ ಭೇದಿಸಿದ್ರು. ಆದ್ರೆ ಅವರು ಈ ಒಂದು ಪ್ರಕರಣವನ್ನ ಭೇದಿಸಿದಂತ ರೀತಿ ಇತ್ತಲ್ಲ, ಅದೇ ಈ ಒಂದು ಇಡೀ ಘಟನೆಯ ಹೈಲೈಟ್. ವೀಕ್ಷಕರೇ, ಇದರ DNA ವರದಿ ಬಂದ ನಂತರ ಪೊಲೀಸರು ತಮ್ಮ ತನಿಖೆ ದಿಕ್ಕನ್ನ ಬದಲಿಸ್ತಾರೆ. ಆ ಒಂದು ವರದಿ ಅವರು ಅಂದ್ಕೊಂಡ ರೀತಿ ಬಾರದೆ ಹೋದ್ರೂ ಕೂಡ ಪೊಲೀಸ್ ಈ ಒಂದು ಕೇಸನ್ನ ಭೇದಿಸಿದಂತ ಪರಿ ಅದ್ಭುತ. ಪೊಲೀಸರು ಈ ಒಂದು DNA ವರದಿಯನ್ನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ. ಅದನ್ನ ಯಾರಿಗೂ ಅವರು ಹೇಳೋದಿಲ್ಲ. ಅವರು ಮಾಲಿಯನ್ನ ಆಕೆಗೆ ಗೊತ್ತಿಲ್ಲದ ಹಾಗೇನೆ ಫಾಲೋ ಮಾಡ್ತಾರೆ ಹಾಗೂ ಕಾಲ್ ರೆಕಾರ್ಡ್ಸ್ ಮತ್ತು ಇತರ ವಿಷಯಗಳನ್ನ ಆಕೆಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಲೆ ಹಾಕಿದಾಗ ಆಕೆಯ ಗೆಳೆಯನಾದಂತ ಜಾಕ್ ಎಂಬುವನ ಬಗ್ಗೆ ಅವ್ರಿಗೆ ಡೌಟ್ ಬರುತ್ತೆ. ಒಂದು ದಿನ ಈ ಮಾಲಿ ಮತ್ತು ಈ ಜಾಕ್ ಇಬ್ರು ಕೂಡ ಒಟ್ಟಿಗೆ ಒಂದು ಹೋಟೆಲ್ ನಲ್ಲಿ ಊಟಕ್ಕೆ ಅಂತ ಸೇರಿರ್ತಾರೆ. ಅಲ್ಲಿ ಈ ಜಾಕ್ ನ ನೋಡಿದವರೇ ಪೊಲೀಸರು ಒಂದು ಕ್ಷಣಕ್ಕೆ ನಿಜಕ್ಕೂ ಅಚ್ಚರಿಯಾಗಿದ್ರು. ಯಾಕೆಂದ್ರೆ ಆತ ನೋಡೋದಕ್ಕೆ ಥೇಟ್ ಈ ಡ್ಯಾನಿಯಲ್ ನ ರೀತಿನೇ ಇದ್ದ. ಇಲ್ಲಿ ಅನುಮಾನಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಚ್ಚರಿ ಆಯ್ತು. ಕಾರಣ ಮಾಲಿಯ ಹೊಸ ಗೆಳೆಯನಾದಂತ ಜಾಕ್ ಎಲ್ಲಾ ರೀತಿಯಲ್ಲೂ ಕೂಡ ಡ್ಯಾನಿಯಲ್ಸ್ ತರನೇ ಇದ್ದ. ಅವನ ಹೇರ್ ಸ್ಟೈಲ್ ಮತ್ತು ಅದರ ಕಲರ್ ಮಾತ್ರ ಸ್ವಲ್ಪ ಡಲ್ ಇತ್ತು. ಪೊಲೀಸರು ಅವನ ಬಳಿ ಬಂದು ನೀನು ಡ್ಯಾನಿಯಲ್ ಅಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವನು ಯಾರು ಡ್ಯಾನಿಯಲ್ಲ, ಅಲ್ಲ ನನ್ನ ಹೆಸರು ಜಾಕ್ ಅಂತ ಹೇಳಿದ್ದ. ಅವನ ಮಾತಿನ ಮೇಲೆ ಅವರಿಗೆ ನಂಬಿಕೆ ಬರಲ್ಲ. ಅವರು ಅವನನ್ನ ಮುಂದಿನ ವಿಚಾರಣೆಗೆ ಕರೀತಾರೆ. ಆಗ ಈ ಮಾಲಿ ಇವನು ನನ್ನ ಹೊಸ ಗೆಳೆಯ, ಇವನನ್ನ ಯಾಕೆ ವಿಚಾರಣೆಗೆ ಕರೀತಿದ್ದೀರಾ ಅಂತ ಕೇಳಿದ್ಲು. ಆಗ ಪೊಲೀಸರು ಇದು ಈ ಡ್ಯಾನಿಯಲ್ ಕೇಸ್ನ ವಿಚಾರಣೆಯ ಒಂದು ಭಾಗ, ಆ ಒಂದು ಕೇಸ್ ಇನ್ನು ಕೂಡ ಮುಗ್ದಿಲ್ಲ, ಹೀಗಾಗಿ ನಾವು ಈ ವಿಚಾರಣೆ ಮಾಡಲೇಬೇಕು ಅಂತ ತಿಳಿಸಿ ಅವನನ್ನ ಬಲವಂತವಾಗಿ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ. ವಿಚಾರಣೆ ಮಾಡಿದಾಗ ಸ್ವಲ್ಪ ಸಮಯದಲ್ಲೇ ಅವನು ಹೌದು ನಾನೇ ಡ್ಯಾನಿಯಲ್ ಅಂತ ಒಪ್ಕೊಂಡಿದ್ದ. ಆಗ ಪೊಲೀಸರು ಈ ಮಾಲಿಗೆ ಏನಿದೆಲ್ಲ ಅಂತ ಕೇಳಿದಾಗ ಅವಳು ನನಗೂ ಕೂಡ ಈ ಡ್ಯಾನಿಯಲ್ ಬದುಕಿದ್ದಾನೆ ಅಂತ ಗೊತ್ತಿರಲಿಲ್ಲ, ಇವನು ದಿಢೀರನೆ ಜೀವಂತವಾಗಿ ನನ್ನ ಮುಂದೆ ಬಂದಾಗ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಈ ಡ್ಯಾನಿಯಲ್ ಅವತ್ತು ಮನೆಯಲ್ಲಿ ನನ್ನ ಪತ್ನಿಯ ತಂಗಿ ಬಚ್ಚಿಟ್ಕೊಂಡಿದ್ದನ್ನ ನೋಡಿದ್ಲು. ಆಕೆ ಅದನ್ನ ಅವರ ಅಕ್ಕನಿಗೆ ಹೇಳ್ಬರೋಷ್ಟರಲ್ಲಿ ನಾನು ಅಲ್ಲಿಂದ ಎಸ್ಕೇಪ್ ಆದೆ. ಅವತ್ತು ಅಲ್ಲಿ ಇದ್ದಿದ್ದು ನಾನೇನೆ ಅಂತ ಹೇಳಿದ್ದ. ಈಗ ಇವನೇ ಡ್ಯಾನಿಯಲ್ ಆದ್ರೆ ಇವನ್ಯಾಕೆ ವೇಷವನ್ನ ಮರೆಸ್ಕೊಂಡ? ಕಾರಲ್ಲಿ ಸುಟ್ಟು ಹೋದಂತ ಆ ವ್ಯಕ್ತಿ ಯಾರು? ಅವನನ್ನ ಯಾರು ಕೊಂದದ್ದು? ಯಾಕೆ ಕೊಲೆ ಮಾಡಿದ್ರು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಈ ಡ್ಯಾನಿಯಲ್ ಈ ಹಿಂದೆ ತನ್ನ 7 ವರ್ಷದ ಕಸಿನ್ ಒಬ್ಬಳ ಮೇಲೆ ಅತ್ಯಾಚಾರ ಮಾಡಿದ್ನಲ್ಲ, ಅದಕ್ಕೆ ಅವನಿಗೆ ಜೈಲು ಶಿಕ್ಷೆ ಕೂಡ ಲಭ್ಯ ಆಗಿತ್ತು. ಈ ಒಂದು ಶಿಕ್ಷೆ ಪ್ರಕಟ ಆಗುವಂತ 2 ದಿನಗಳ ಮೊದಲು ಈ ಡ್ಯಾನಿಯಲ್ನ ಹೆಣ ಎಂಬ ಕತೆ ಸೃಷ್ಟಿಯಾಗಿದ್ದು. ಈ ಜೈಲು ವಾಸವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಹೀಗೆ ಮಾಡದ ಅಂತ ಕೇಳಿದಾಗ ಅವನು ಹೌದು ಅಂತ ಹೇಳಿದ್ದ. ಆದ್ರೆ ಇಲ್ಲಿ ಅದೊಂದೇ ಕಾರಣ ಆಗಿರ್ಲಿಲ್ಲ. ಯಾಕೆಂದ್ರೆ ಈ ಒಂದು ಅಪರಾಧಕ್ಕೆ ಇದ್ದಂತ ಶಿಕ್ಷೆ 28 ದಿನಗಳ ಜೈಲು ವಾಸ ಮಾತ್ರ. ಕೇವಲ ಇಷ್ಟು ದಿನಗಳ ಶಿಕ್ಷೆಯಿಂದ ಬಚಾವಾಗೋದಕ್ಕೆ ಹೀಗೆಲ್ಲ ಮಾಡದ ಅಂತ ಕೇಳಿದಾಗ ಅವನು ಇಲ್ಲ ಸರ್, ಅದೊಂದೇ ಅಲ್ಲ, ತನ್ನ ಹೆಸರಲ್ಲಿ $10 ಲಕ್ಷ ಇನ್ಶೂರೆನ್ಸ್ ಹಣ ಇತ್ತು, ಅದನ್ನ ಕ್ಲೈಮ್ ಮಾಡುವಂತ ಸಲುವಾಗಿ ಹೀಗೆ ಮಾಡಿದೆ ಅಂತ ಅವನು ಹೇಳಿದ್ದ. ಆ ಒಂದು ಹಣ ಬಂದ್ರೆ ಅದನ್ನ ತಗೊಂಡು ಬೇರೆ ನಗರಕ್ಕೆ ಹೋಗಿ ಬೇರೆದೇ ಹೊಸ ಅದ್ದೂರಿ ಜೀವನವನ್ನ ಸಾಗಿಸುವಂತ ಪ್ಲಾನ್ ಅವ್ರದಾಗಿತ್ತು. ಸರಿ, ಇದಿಷ್ಟೇ ಕಾರಣ ಅಂತ ನೋಡಿದ್ರು ಕೂಡ ಅಲ್ಲಿ ಇನ್ನೂ ಕೆಲವೊಂದಕ್ಕೆ ಉತ್ತರ ಸಿಗ್ಲಿಲ್ಲ. ಅದೇನಂದ್ರೆ ಅದಷ್ಟೇ ರೀಸನ್ ಆಗಿದ್ರೆ ಆ ಒಂದು ಕಾರಲ್ಲಿ ಸಿಕ್ಕಂತ ಆ ಶವ ಯಾರದ್ದು? ಇದೆಲ್ಲದರ ಸಲುವಾಗಿ ಯಾರನ್ನ ಇವರು ಕಾರಲ್ಲಿ ಕೊಲ್ಲುವಂತ ಅಗತ್ಯ ಏನಿತ್ತು? ಇದು ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಇದೇ ಪ್ರಶ್ನೆಯನ್ನ ಅವನು ಮುಂದಿಟ್ಟಾಗ ಎಲ್ಲಕ್ಕೂ ಉತ್ತರ ಕೊಟ್ಟಿದ್ದಂತ ಡ್ಯಾನಿಯಲ್ ಅದೊಂದಕ್ಕೆ ಮಾತ್ರ ಏನು ಬಾಯ್ ಬಿಡ್ಲಿಲ್ಲ. ಇವರೇ ಏನಾದ್ರೂ ಯಾರನ್ನಾದ್ರೂ ಹುಡುಕಿ ಕೊಂದು ಆ ಕಾರಲ್ಲಿಟ್ರಂತ ತಿಳಿಯುವಂತ ಸಲುವಾಗಿ ಸುತ್ತಮುತ್ತ ಇತ್ತೀಚೆಗೆ ಎಲ್ಲಿಯಾದ್ರೂ ಯಾವ್ದಾದ್ರೂ ಹೋಮಿಸೈಡ್ ಆಗಿದೆ ಅಂತ ಪೊಲೀಸರು ಹುಡುಕಾಟ ಮಾಡ್ತಾರೆ. ಅವನು ಬಾಯ್ ಬಿಡೋರ್ಗೂ ಅವನನ್ನ ಬಂದಿಖಾನೆಯಲ್ಲಿಟ್ಟು ಅವನಿಗೆ ಸ್ವೀಟ್ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಶುರು ಮಾಡಿದಾಗ ಕೊನೆಗೆ ಅವನು ಈ ರೀತಿ ಉತ್ತರವನ್ನ ಕೊಟ್ಟಿದ್ದ. ಕಾರಲ್ಲಿದ್ದದ್ದು ಈ ಮೊದಲೇ ಸತ್ತು ಹೋಗಿದಂತ ವ್ಯಕ್ತಿಯ ಶವ. ಅದನ್ನ ಹತ್ತಿರದ ಸ್ಮಶಾನಕ್ಕೆ ಹೋಗಿ ಸಮಾಧಿಯಿಂದ ಹೊರತೆಗೆದು ಕಾರಲ್ಲಿಟ್ಟೆ ಅಂತ ಅವನು ಹೇಳಿದ್ದ. ಆಗ ಪೊಲೀಸರು ಅವನು ಯಾವ ಸ್ಮಶಾನದಿಂದ ಈ ರೀತಿಯಾಗಿ ಶವವನ್ನು ಹೊರತೆಗೆದ ಅಂತ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ.
ಏಕೆಂದ್ರೆ ಅವ್ರು ಗೊತ್ತಿತ್ತು ಯಾರು ಕೂಡ ಈ ರೀತಿ ಮೊದಲೇ ಸತ್ತ ಶವವನ್ನ ಹೆಚ್ಚು ಸಮಯ ಕಾರಲ್ಲಿ ಕೊಂಡೊಯ್ಯೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಅವನು ತೋರಿಸಿದಂತ ಒಂದು ಸ್ಮಶಾನದ ಬಳಿ ಇದ್ದಂತ ಯಾವುದೋ ಒಂದು ಸಮಾಧಿ ಮಾತ್ರ ಚೂರು ಕದಲಿದ ಸ್ಥಿತಿಯಲ್ಲಿದ್ದದ್ದು ಅವ್ರ ಗಮನಕ್ಕೆ ಬಂತು. ಈ ಒಂದು ಸಮಾಧಿಯಿಂದನೇ ಅವರು ಹೆಣವನ್ನ ಎಗರಿಸಬಹುದು ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ ಅವರ ಅನುಮಾನ ದೃಢವಾಗಿತ್ತು. ಅದರಲ್ಲಿದ್ದದ್ದು ಖಾಲಿ ಹೆಣದ ಪೆಟ್ಟಿಗೆ ಮಾತ್ರ. ಆ ಒಂದು ಶವ 80 ವರ್ಷ ವಯಸ್ಸಿನ ಚಾರ್ಲೋಟ್ ಎಂಬ ವೃದ್ಧೆಯದು. ಆಕೆ ಕಳೆದ 6 ತಿಂಗಳ ಹಿಂದೆ ಸಾವನ್ನಪ್ಪಿದ್ಲು. ಸರಿ, ಈಗ ಡ್ಯಾನಿಯಲ್ಗೆ ಈ ಒಂದು ಶವ ಸಾಗಿಸೋದಿಕ್ಕೆ ಮಾಲಿ ಏನಾದರೂ ಸಹಾಯ ಮಾಡದಂತ ಪೊಲೀಸರಿಗೆ ಗೊತ್ತಾಗಬೇಕಿತ್ತು. ಅವಳನ್ನ ಈ ಬಗ್ಗೆ ಕೇಳಿದಾಗ, ಇಲ್ಲ ನನ್ಗದು ಗೊತ್ತಿಲ್ಲ, ನಾನು ಡ್ಯಾನಿಯಲ್ ಸತ್ತು ಹೋಗಿದ್ದಾನೆ ಅಂತ ಭಾವಿಸಿದ್ದೆ. ಆದ್ರೆ ಇವನು 1 ತಿಂಗಳ ನಂತರ ಪ್ರತ್ಯಕ್ಷನಾದಾಗ ನನಗೆ ಆಶ್ಚರ್ಯಾಗಿತ್ತು. ಇವನು ಬಂದು ನನಗೆ ಎಲ್ಲವನ್ನ ಹೇಳಿದ್ಮೇಲೆನೆ ಅವನ ಪ್ಲಾನ್ ಎಲ್ಲ ನನಗೆ ಗೊತ್ತಾಗಿದ್ದು ಅಂತ ಈ ಮಾಲಿ ಹೇಳಿದ್ಲು. ಆದ್ರೆ ಅವ್ರು ಹೇಳಿದ್ದು ಎಷ್ಟು ಮಾತ್ರ ಸರಿ ಅಂತ ಪೊಲೀಸರು ಆ ಒಂದು ಕ್ಷಣದಲ್ಲಿ ಅವರಿಬ್ರು ಮಾತನ್ನು ಕೂಡ ಸಂಪೂರ್ಣ ನಂಬುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ನಂತರ ಫೋರೆನ್ಸಿಕ್ ನ ತಂಡ ಈ ಮಾಲಿ ಯೂಸ್ ಮಾಡುವಂತ ಕಂಪ್ಯೂಟರ್ ಅನ್ನ ಸರ್ಚ್ ಮಾಡಿದ್ರು. ಆದ್ರೆ ಅದಾಗಲೇ ಘಟನೆಯಾಗಿ ಸುಮಾರು 6 ತಿಂಗಳು ಕಳೆದಿತ್ತು. ಈಗ ಅದರಲ್ಲಿ ಚೆಕ್ ಮಾಡಿದ್ರೆ ಏನು ಕೂಡ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಆದ್ರೆ ಫೋರೆನ್ಸಿಕ್ ಟೀಮ್ ನ ಎಕ್ಸ್ಪರ್ಟ್ ಗಳು ಅದರಲ್ಲಿ ಒಂದು ವಿಷಯವನ್ನ ಗಮನಿಸ್ತಾರೆ. ಈ ಮಾಲಿ ಯೂಸ್ ಮಾಡುವಂತ ಆ ಒಂದು ಕಂಪ್ಯೂಟರ್ ನಲ್ಲಿ ಸ್ಟ್ರೋಕ್ ಎಂಬ ಒಂದು ವೈರಸ್ ಅಟ್ಯಾಕ್ ಆಗಿತ್ತು. ಅದು ಆಕೆ ಆ 6 ತಿಂಗಳ ಸರ್ಚ್ ಹಿಸ್ಟರಿನೆಲ್ಲ ಒಂದು ಟೆಕ್ಸ್ಟ್ ರೂಪದಲ್ಲಿ ಸೇವ್ ಮಾಡಿತ್ತು. ಅಂದ್ರೆ ಆಕೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡದಂತ ವಿಷಯ ಮತ್ತೆ ಆಕೆ ಏನೆಲ್ಲ ಟೈಪ್ ಮಾಡಿದ್ಲು ಅದೆಲ್ಲವನ್ನು ಕೂಡ ಒಂದು ಟೆಕ್ಸ್ಟ್ ರೂಪದಲ್ಲಿ ಸೇವ್ ಮಾಡಿ ಇಟ್ಟಿತ್ತು. ಅದರಲ್ಲಿ ಕಳೆದ 6 ತಿಂಗಳ ಹಿಂದೆ ಮಾಲಿ ಏನೇನೋ ಸರ್ಚ್ ಮಾಡಿದ್ಲು, ಅಂತರ್ಜಾಲದಲ್ಲಿ ಏನೇನು ಹುಡುಕಾಡಿದ್ಲು ಅಂತ ಅವ್ರಿಗೆ ಡೀಟೇಲ್ಸ್ ಸಿಗುತ್ತೆ. ಈ ಮಾಲಿ ಕೊಲೆ ಮತ್ತು ಅನ್ಯಾಚುರಲ್ ಡೆತ್ ಗಳ ಬಗ್ಗೆ ಹೆಚ್ಚು ಸರ್ಚ್ ಮಾಡಿದ್ಲು. ಅವಳು ಅಲ್ಲಿ ಸರ್ಚ್ ಮಾಡಿದ್ದೆಲ್ಲ ಕೂಡ ಅತ್ಯಂತ ವೇರ್ಡ್ ಹಾಗೂ ವಿಲಕ್ಷಣವಾದಂತ ವಿಷಯನೇ ಆಗಿತ್ತು. ಇದರಿಂದಾಗಿ ಈಕೆಗೆ ಈ ಡ್ಯಾನಿಯಲ್ನ ಪ್ಲಾನ್ ಮೊದಲೇ ಗೊತ್ತಿತ್ತು. ಆಕೆ ಅವನ ಎಲ್ಲಾ ಪ್ಲಾನ್ಗೂ ಸಹಕರಿಸಿದ್ಲು ಅಂತಾನೂ ಕೂಡ ಪೊಲೀಸರಿಗೆ ಖಚಿತ ಆಗುತ್ತೆ. ಮುಂದಿನ ವಿಚಾರಣೆಗಳಲ್ಲಿ ಮಾಲಿ ಇದೆಲ್ಲವನ್ನು ಕೂಡ ಒಪ್ಕೊಂಡಿದ್ಲು. ಅವಳ ಮನೆಯನ್ನ ಸರ್ಚ್ ಮಾಡಿದಾಗ ಒಂದು ಚಾರ್ಕೋಲ್ ಲೈಟರ್ ಅಲ್ಲಿ ಸಿಗುತ್ತೆ. ಅದು ಈ ಮೊದಲೇ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಪರೀಕ್ಷಿಸಿದಂತ ಲೈಟರ್ಗೆ ಮ್ಯಾಚ್ ಆಯ್ತು. ಅವರು 6 ತಿಂಗಳ ಹಿಂದೆ ಸತ್ತಿದ್ದಂತ ಚಾರ್ಲೋಟ್ ರವರ ಶವವನ್ನ ಎತ್ತಿ ಅದನ್ನ ಕಾರಲ್ಲಿಟ್ಟು ಸುಟ್ಟಿದ್ದು ದೃಢ ಆಯ್ತು. ಇದಕ್ಕಾಗಿ ಅವರಿಗೆ 50 ವರ್ಷಗಳ ಕಾಲದ ಜೈಲುವಾಸ ಶಿಕ್ಷೆ ಕೂಡ ಪ್ರಕಟ ಆಯ್ತು. ಇಂಥ ಖತರ್ನಾಕ್ ಪ್ಲಾನ್ ಮಾಡಿ ಇಷ್ಟು ಕರಾರುವಕ್ಕಾಗಿ ಹೇಗೆ ಮಾಡಿದ್ರಿ ಅಂತ ಕೇಳಿದಾಗ ಅದಕ್ಕೆ ಅವರು ತಾವು ಸಾಕಷ್ಟು ಕ್ರೈಮ್ ಫಿಲ್ಮ್ಗಳನ್ನ ಮತ್ತು ಇನ್ವೆಸ್ಟಿಗೇಷನ್ ಎಪಿಸೋಡ್ಗಳನ್ನ ನೋಡಿ ಸ್ಟಡಿ ಮಾಡಿನೇ ಈ ಒಂದು ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದನ್ನ ಕೇಳದಂತ ಪೊಲೀಸರು ಮಾಲಿ ಹಾಗೂ ಡ್ಯಾನಿಯಲ್ಸ್ಗೆ ಒಂದು ಖಡಕ್ ಪ್ರಶ್ನೆಯನ್ನ ಎಸ್ತಿದ್ರು. ನೀವೇನೋ ಕ್ರೈಮ್ ಫಿಲ್ಮ್ಗಳನ್ನ ಮತ್ತು ಸೀರೀಸ್ ನ ನೋಡಿ ಈ ಒಂದು ಕೆಲಸಕ್ಕೆ ಮುಂದಾದ್ರಿ ಸರಿ, ಆದ್ರೆ ಅದೇ ಕ್ರೈಮ್ ಸೀರೀಸ್ ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೀವು ಕೊನೆವರೆಗೂ ನೋಡಿದ್ರೆ ಅಲ್ಲಿ ಅಪರಾಧಿಗಳು ಎಷ್ಟೇ ಚತುರತೆಯಿಂದ ಎಂತದೇ ಪ್ಲಾನ್ ಮಾಡಿದ್ರು ಕೂಡ ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಶಿಕ್ಷೆಯನ್ನ ಅನುಭವಿಸೋದನ್ನು ಕೂಡ ನೋಡ್ಲಿಲ್ವ ಅಂತ ಪೊಲೀಸರು ಕೇಳಿದ್ರು. ಆಗ ಅವರಿಬ್ರು ಒಂದು ವಿಲಕ್ಷಣ ನಗುವನ್ನ ಬೇರಿದ್ರು. ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ಫೋರೆನ್ಸಿಕ್ ಟೀಮ್ ಒಂದು ಇಲ್ಲ ಅಂದಿದ್ರೆ ಬಹುಶಃ ಇದು ಯಾವ ರೀತಿಯಲ್ಲೂ ಕೂಡ ಬಗೆಹರಿತಾನೆ ಇರಲಿಲ್ಲ ಹಾಗೂ ತಪ್ಪಿತಸ್ಥರಿಗೂ ಕೂಡ ಶಿಕ್ಷೆ ಆಗ್ತಿರ್ಲಿಲ್ಲ. ಇದಕ್ಕಾಗಿ ನಾವು ಫೋರೆನ್ಸಿಕ್ ತಜ್ಞರ ಹಾಗೂ ಪೊಲೀಸರ ಶ್ರಮಕ್ಕೆ ನಿಜಕ್ಕೂ ಧನ್ಯವಾದವನ್ನ ಸಲ್ಲಿಸಲೇಬೇಕು. ಇನ್ನು ಈ ಒಂದು ಇಡೀ ಕೇಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.